ಹಾಯ್ ಎಲ್ರಿಗೂ. ನಾನಿವತ್ತು ಪನ್ನೀರ್ ಮತ್ತು ಬೇಬಿ ಕಾರ್ನನ್ನು ಯೂಸ್ ಮಾಡಿ ಟಿಕ್ಕ ಹೆಂಗೆ ಮಾಡ್ತಂತ ಹೇಳಿಕೊಡ್ತೆ. ಮೊದಲಿಗೆ ಒಂದು ಅರ್ಧ ಸ್ಪೂನ್ ಆದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೊಳಗು. ಅದಕ್ಕೆ 1 ಸ್ಪೂನ್ ಆದಷ್ಟು ಮಸ್ಟರ್ಡ್ ಆಯಿಲನ್ನು ಯೂಸ್ ಮಾಡಿದ್ದೆ. ಇದು ಒಳ್ಳೆ ಒಂದು ಪರಿಮಳವನ್ನು ಕೊಡ್ತು. ಆಮೇಲೆ 2 ಸ್ಪೂನ್ ಮೆಣಸಿನ ಹುಡಿ, ಒಂದು ಅರ್ಧ ಸ್ಪೂನು ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಹುಡಿ, 1.5 ಸ್ಪೂನ್ ಆದಷ್ಟು ಚಾಟ್ ಮಸಾಲ, ಅರ್ಧ ಸ್ಪೂನ್ ಕರಿಮೆಣಸಿನ ಹುಡಿ, ಅರ್ಧ ಸ್ಪೂನ್ ಶುಂಠಿ ಹುಡಿ, ಒಂದು ಅರ್ಧ ಲಿಂಬೆ ಹುಳಿ. ಫಸ್ಟಿಗೆ ಎಲ್ಲ ಮಸಾಲೆಯನ್ನು ಒಂದು ಬಾಣಲಿಗೆ ಹಾಕಿಣಿ. ಇಲ್ಲಿ ನಿಮ್ಮ ಹತ್ರ ಅಮ್ಚೂರು ಪುಡಿ ಇದ್ದರೆ ಅಮ್ಚೂರು ಪುಡಿಯನ್ನು ಯೂಸ್ ಮಾಡ್ಲಕ್ಕು. ನನ್ನ ಹತ್ರ ಇದ್ದಲ್ಲೇ ಹಾಗಾದ ಕಾರಣ ನಾನು ಅರ್ಧ ಲಿಂಬೆ ಹುಳಿಯನ್ನು ಹಿಂಡಿದ್ದು ರಸವನ್ನು ಹಾಕಿಕೊಂಡಿದ್ದೆ ಹುಳಿಗೋಸ್ಕರ. ಇದಾದ ಮೇಲೆ 1 ಕಪ್ ಆದಷ್ಟು ಮೊಸರನ್ನು ತಗೊಳ. ಇದು ಹಾಕಿಂಡದ್ದು ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದೊಳ್ಳೆ ಮಿಕ್ಸ್ ಆದ ನಂತರ ಇದಕ್ಕೆ ಉಪ್ಪು ಹಾಕವು. ನಾನು ಉಪ್ಪಿಗೆ ನಮಕ್ ಕಪ್ಪುಪ್ಪನ್ನು 1/4 ಸ್ಪೂನ್ ಯೂಸ್ ಮಾಡಿದ್ದೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಮ್ಮ ಮಾಮೂಲಿ ಉಪ್ಪನ್ನು ಯೂಸ್ ಮಾಡಿದ್ದೆ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಒಂದು ತಿಕ್ನೆಸ್ ಬಪ್ಪಗೋಸ್ಕರ 1 ಮುಷ್ಟಿ ಅಂದರೆ ಒಂದು ಅರ್ಧ ಕಪ್ ಆದಷ್ಟು ಕಾರ್ನ್ಫ್ಲೋರ್ ಜೋಳದ ಹುಡಿಯನ್ನು ಹಾಕಿಕೊಂಡಿದ್ದೆ. ಅದನ್ನು ಸಹ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ತಿಕ್ ಬ್ಯಾಟರ್ ರೆಡಿ ಆಯ್ತು. ಇದಕ್ಕೆ ಒಂದು ಒಳ್ಳೆ ಪರಿಮಳ ಕೂಡ ಉಂಟು. ಇದೆಲ್ಲ ಆದ ನಂತರ ನೀವು ಪನ್ನೀರನ್ನು ಚೆಂದ ಮಾಡಿ ಕ್ಯೂಬ್ ಹಾಗೆ ಕಟ್ ಮಾಡಿ ಇಟ್ಟಂಡಿರೋಗು ಅದನ್ನು ಹಾಕಿದ್ದು ಮಿಕ್ಸ್ ಮಾಡಿ. ಅದನ್ನು ಚೆಂದ ಮಾಡಿ ಮಿಕ್ಸ್ ಆದಾದ ಮೇಲೆ ಅದನ್ನು ಮ್ಯಾರಿನೇಟ್ ಹಾಕೋಗೋಸ್ಕರ ಒಂದು ಪ್ಲೇಟ್ಲೆ ತೆಗೆದು ಬೇತೀಣವು. ನಾನೀಗ ಆ ಪ್ಲೇಟ್ಲೆ ಎಲ್ಲವನ್ನು ತೆಗೆದು ಬೇತಿಂತೆ. ಅದಾದ ಮೇಲೆ ಸೇಮ್ ಹಿಟ್ಟು ಯಾವುದು ಉಳ್ಕೊಂಡಿರ್ತಲ್ಲ ಅದಕ್ಕೆ ಉದ್ದುದ್ದಗೆ ಕಟ್ ಮಾಡಿ ಅಂತ ಬೇಬಿ ಕಾರ್ನನ್ನು ಕೂಡ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಬೇಬಿ ಕಾರ್ನಿಗೆ ಹಿಡಿಯುವಂಗೆ ಮಿಕ್ಸ್ ಮಾಡಿ ಬೇತಿಣಗು. ಅದನ್ನು ಕೂಡ ಪ್ಲೇಟ್ಲೆ ತೆಗೆದು ಬೇತಿಂಡಿದ್ದೆ. ಆಮೇಲೆ ಪುನಃ ಬಾಣಲೆ ಒಂದು ಚೂರು ಮಸಾಲೆ ಉಳ್ಕಂತು. ಅದಕ್ಕೆ ನೀರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಎಲ್ಲ ದೊಡ್ಡಕ್ಕೆ ಕಟ್ ಮಾಡಿ ತಗೊಂಡಿದ್ದೆ. ಅದನ್ನು ಸಹ ಚೆಂದ ಮಾಡಿ ಮಸಾಲೆಯೊಟ್ಟಿಗೆ ಮಿಕ್ಸ್ ಮಾಡಬೇಕು. ಹೀಗೆ ಮಿಕ್ಸ್ ಮಾಡಿ ಆದತ್ತಿಗೆ ನಿಮಗೆ ಬೇಕಾದಂತಹ ಪಾಕಕ್ಕೆ ಏನೆಲ್ಲ ಬೇಕು ಅದೆಲ್ಲ ಸಹ ರೆಡಿ ಆಗಿರುತ್ತೆ. ಇದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಬೇಕಣ್ಣವು. ಅದಾದ ನಂತರ ಟೂತ್ ಪಿಕ್ ಇದ್ದರೆ ಅದರ ಸಹಾಯದಿಂದ ಈ ತರಕಾರಿಗಳನ್ನೆಲ್ಲ ಚೆಂದ ಮಾಡಿ ಪೋಣಿಸಿಣಿ. ಅದಕ್ಕೆ ನೀರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ನಿಮಗೆ ಹೇಗೆ ಆರ್ಡ್ರಲ್ಲೇ ಬೇಕೋ ಅದನ್ನು ಹಾಗೆ ಹಾಕಿಡ್ಲಕ್ಕು. ಒಟ್ಟಿಗೆ ಪನ್ನೀರ್ ಇದ್ದರೆ ಪನ್ನೀರನ್ನು ಕೂಡ ಹಾಕೊಳ್ಳಕ್ಕು. ನಾನಿಲ್ಲಿ ತರಕಾರಿಯನ್ನು ಮಾತ್ರ ಪೋಣಿಸಿದೆ. ಪನ್ನೀರನ್ನು ಹಾಕಿ ಸಹ ಮಾಡ್ಗಾತು. ಹೀಗೆ ಎಲ್ಲವನ್ನು ಸಹ ಹೀಗೆ ಪೋಣಿಸಿ ಆದ ನಂತರ ನಮ್ಮ ಮಾಮೂಲಿ ದೋಸೆ ಕಾವಲಿ ಏನು ಉಂಟಲ್ಲ ಅದಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕಿದೆ. ಆ ಮಸ್ಟರ್ಡ್ ಆಯಿಲ್ ಹಾಕಿ ಕಾರಣ ನಿಮಗೆ ತಂದೂರಿ ಫ್ಲೇವರನ್ನು ಅದು ಕೊಡ್ತು. ಅದಕ್ಕೋಸ್ಕರ ನಾನು ಮಸ್ಟರ್ಡ್ ಆಯಿಲ್ ಹಾಕಿದ್ದೆ. ಮಸ್ಟರ್ಡ್ ಆಯಿಲ್ ಇಲ್ಲದಿದ್ದರೆ ತುಪ್ಪ ಕೂಡ ಹಾಕೊಳ್ಳೋಕ್ಕೂ ಇದ್ದದಕ್ಕೆ ನಾನು ಯೂಸ್ ಮಾಡಿದೆ ಅಷ್ಟೇ. ಆಮೇಲೆ ಎಲ್ಲ ಪನ್ನೀರನ್ನು ಚೆಂದ ಮಾಡಿ ನಿಮ್ಮ ಕಾವಲಿಲೆ ಬೇತೀನಿ. ಇದಕ್ಕೆ ನೀವು ಎಲ್ಲ ಬೇತಿ ಆದ ನಂತರ 1 ಸ್ಪೂನಷ್ಟು ತುಪ್ಪವನ್ನು ಚೆಂದ ಮಾಡಿ ಅದರ ಮೇಲೆ ಸ್ಪ್ರೆಡ್ ಮಾಡಿ. ಅದು ನಿಮ್ಗೊಂದು ಒಳ್ಳೆ ಪರಿಮಳ ಕೊಟ್ಟು ಒಳ್ಳೆ ಫ್ಲೇವರ್ ಕೂಡ ಕೊಡ್ತು. ಎಲ್ಲವನ್ನು ಮೀಡಿಯಮ್ ಕಿಚ್ಚಿಲೆ 4 ಬದಿ ಸಹ ಚೆಂದ ಮಾಡಿ ಹೊಂಬಣ್ಣಕ್ಕೆ ಬರುವಂಗೆ ಅದನ್ನು ಫ್ರೈ ಮಾಡಗು, ಶಾಲೋ ಫ್ರೈ ಮಾಡಗು. ಈಗ ನಮ್ಮ ಪನ್ನೀರೆಲ್ಲ ಹೊಂಬಣ್ಣಕ್ಕೆ ಬಂದಂತು. ಇಲ್ಲಿ ಇದನ್ನು ಮೆಲ್ಲ ತೆಗೆದುಬೇಕು ಒಂದು ಪ್ಲೇಟ್ಲೆ. ಎಲ್ಲವನ್ನು ಕೂಡ ನಾನು ಪ್ಲೇಟ್ಲೆ ತೆಗೆದು ಬೇತಿಂಡಿದ್ದೆ. ಈ ಪನ್ನೀರಿಗೆ ಬಿಸಿ ಇರ್ತಿಗೆ ನಾವೀಗ ಇದಕ್ಕೆ ಮೊಜರಿಲ್ಲಾ ಚೀಸನ್ನು ಹಾಕವು. ಆಗ ಇದು ಒಳ್ಳೆ ಮೆಲ್ಟಾಗಿ ಪನ್ನೀರ್ ಮತ್ತು ಚೀಸ್ ಒಂದು ಒಳ್ಳೆ ಟೇಸ್ಟನ್ನು ಕೊಡ್ತು. ಅದಕ್ಕೋಸ್ಕರ ಅದನ್ನು ಹಾಕಿ ಒಂದು ಬಾವಡೆಯನ್ನು ಮುಚ್ಚಿ ಬೇತಿಂಡಿದ್ದೆ. ಇನ್ನು ಸೇಮ್ ಕಾವಲಿಗೆ ಪುನಃ ನನ್ನ ಮಸ್ಟರ್ಡ್ ಆಯಿಲನ್ನು ಹಾಕಿ ಸ್ಪ್ರೆಡ್ ಮಾಡಿ ಅದಕ್ಕೆ ನಾವು ಕಟ್ ಮಾಡಿಟ್ಟಂಥ ಬೇಬಿ ಕಾರ್ನನ್ನು ಚೆಂದ ಮಾಡಿ ಸ್ಪ್ರೆಡ್ ಮಾಡಿ ಎಲ್ಲ ಬೇಬಿ ಕಾರ್ನಿಗೆ ಕೂಡ ಕಿಚ್ಚಿ ಸರಿ ಮುಟ್ಟವು. ಹಾಗೆ ಚೆಂದ ಮಾಡಿ ಅದನ್ನು ಸ್ಪ್ರೆಡ್ ಮಾಡಿ ಬೇತಿಣವು. ಎಲ್ಲವನ್ನ ಕಾವಲಿಲೆ ಇಟ್ಟದ್ದು ಬೇಕಾದರೆ ಬಾವಡೆ ಕೂಡ ಮುಚ್ಚಿನಿ. ಅದು ಒಳ್ಳೆ ಬೇಯ್ತು. ತುಪ್ಪವನ್ನು ಹಾಕಿನಿ. ತುಪ್ಪ ಹಾಕಿದ್ದು ಆದ ನಂತರ ಎಲ್ಲ ಸೈಡ್ ಕೂಡ ಚೆಂದ ಮಾಡಿ ಫ್ರೈ ಆಗಿ ಹೊಂಬಣ್ಣಕ್ಕೆ ಬಂದ ಮೇಲೆ ಇದನ್ನು ಕೂಡ ನೀವು ನಿಮ್ಮ ಪ್ಲೇಟ್ಲೆ ತೆಗೆದು ಬೇತಿಡ್ಲಕ್ಕು. ಹೀಗೆ ಕಾಣಿ ಎಲ್ಲ ಆದ ನಂತರ ಪ್ಲೇಟ್ಲೆ ಚೆಂದ ಮಾಡಿ ಇದನ್ನು ಸಹ ತೆಗಿನಿ. ಇದಕ್ಕೆ ಚೀಸೆಲ್ಲ ಹಾಕಿ ಹೊತ್ತಬೇಡ, ಯಾಕೆಂದರೆ ಬರೀ ಬೇಬಿ ಕಾರ್ನ್ ಮತ್ತು ಮಸಾಲೆ ಒಂದು ಒಳ್ಳೆ ಟೇಸ್ಟನ್ನು ಕೊಡ್ತು. ಹಾಗಾದ ಕಾರಣ ಚೀಸಿನ ಅವಶ್ಯಕತೆ ಇಲ್ಲಿ ಇಲ್ಲೇ. ಹಾಗಾದ ಕಾರಣ ನಾನು ಹಾಕಿದಿಲ್ಲ.
ಆಮೇಲೆ ಅದೇ ಕಾವಲಿಲೆ ನಾನು ನನ್ನ ತರಕಾರಿಗಳನ್ನೆಲ್ಲ ಏನೆಲ್ಲ ಪೋಣಿಸಿಟ್ಟಿದೆ ಅದನ್ನೆಲ್ಲ ಬೇತಿಂಡಿದ್ದೆ. ಇಲ್ಲಿ ನಿಮಗೆ ನಿಮ್ಮ ಚಾಯ್ಸ್ನ ತರಕಾರಿಯನ್ನು ಯೂಸ್ ಮಾಡ್ಲಕ್ಕು, ಕ್ಯಾರೆಟ್ ಕೂಡ ಹಾಕೊಳ್ಳಕ್ಕು, ಮತ್ತು ಬ್ರಾಕ್ಲಿ ಇದ್ದರೆ ಬ್ರಾಕ್ಲಿ ಕೂಡ ಹಾಕೊಳ್ಳಕ್ಕು. ಅದು ಕೂಡ ಒಂದು ಒಳ್ಳೆ ಪರಿಮಳ ಮತ್ತು ಟೇಸ್ಟ್ ಎರಡನ್ನ ಸಹ ಕೊಡ್ತು. ನನ್ನ ಫ್ರಿಡ್ಜಲ್ಲೇ ನಾನು ಬರೀ ನೀರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ ಮಾತ್ರ ಬೇಕಿದ್ದು ಫ್ರೈ ಮಾಡಿ ಹಿಂಡಿದ್ದೆ. ಅದು ಕೂಡ ಹೊಂಬಣ್ಣಕ್ಕೆ ಬರವು ಹಾಗೆ ಚೆಂದ ಮಾಡಿ ಫ್ರೈ ಮಾಡಿ ಶಾಲೋ ಫ್ರೈ ಮಾಡಿದ್ದು ಕಾಣಿ ಹೊಂಬಣ್ಣಕ್ಕೆ ಬಂದಂತು. ನಾನು ತೆಗೆದು ಬೇತಿಂಡಿದ್ದೆ. ತುಂಬ ಬಿಸಿ ಮಾಡ್ತು ಬೇಡ, ತುಂಬ ಬಿಸಿ ಮಾಡಿದ್ರೆ ಕ್ಯಾಪ್ಸಿಕಮ್ನ ಕ್ರಂಚಿನೆಸ್ ಹೋಯ್ತು. ಹಂಗಾದ ಕಾರಣ ಒಂದು ಹದಕ್ಕೆ ಬಿಸಿ ಮಾಡಿ ಇಲ್ಲಿ ಬಿಸಿ ಬಿಸಿ ಇರ್ತಿಗೆ ತರಕಾರಿಗೊಂದು ಚೀಸನ್ನು ಹಾಕಿನಿ. ಮಕ್ಕಳು ಯೂಶ್ವಲಿ ತರಕಾರಿ ತಿಂತಲ್ಲೇ, ಹಂಗಾತಿಗೆ ಈ ಚೀಸೆಲ್ಲ ಹಾಕಿ ಅತ್ತಿಗೆ ಮಕ್ಕಳಿಗೆ ಸಹ ಖುಷಿ ಆಯ್ತು. ನಮಗೂ ಒಂದು ಆಪ್ಷನ್ ಇತ್ತು ಕಾಣಿ. ಚೀಸ್ ಮೆಲ್ಟ್ ಆಗಿದ್ದು ಒಳ್ಳೆ ಪಾಕದಂಗೆ ಕುಳ್ಕೊಳಂತು ಪನೀರ್ನ ಮೇಲೆ. ಮತ್ತು ಮೆಲ್ಲದನ್ನು ಎಳೆತಿಗೆ ಕೂಡ ನಿಮಗೆ ನಾರ್ನಂಗೆ ಕಾಣಿಯೋದು ಹಾಗೆ ಬರ್ತು. ಹಾಗೆ ಎಲ್ಲರ್ತಿಗೆ ಮಕ್ಕಳಿಗೆ ಖುಷಿ ಆಯ್ತು. ಮತ್ತು ಒಂದು ಚಂದದ ಪ್ಲೇಟ್ಲೆ ಎಲ್ಲವನ್ನು ಚೆಂದ ಮಾಡಿ ಬೇತಿ ಸಾಸು ಮತ್ತು ಗ್ರೀನ್ ಚಟ್ನಿ ಒಟ್ಟಿಗೆ ಕೊಟ್ಟರೆ ಮಕ್ಕಳಿಗೂ ಖುಷಿ ಆಯ್ತು, ಅಜ್ಜಿಯಂದ್ರಿಗೂ ಖುಷಿ ಆಯ್ತು. ಎಲ್ಲ ಟ್ರೈ ಮಾಡಿ ತಿಂದು ಕಾಣಿ ಆಯಿತಾ ಹೆಂಗಾತಂತ ಮತ್ತೆ ಹೇಳಿ.